ಬೆಳೆ ಬೆಳೆದ್ರು ನೀವು ಯಾಕೆ ನಮ್ಮ ಜಮೀನು ಕಿತ್ಕೊಂತ ಇದ್ದೀರಾ? ಏನ್ ಸರ್ ಇರೋದು ನಮ್ದು 20 ಗುಂಟೆ ಐತೆ, ನಾವ್ ಹೆಂಗ್ ಸರ್ ಜೀವನ ಅಧಿಕಾರಿಗಳೇ, ಈಗ ಎಷ್ಟಾಗಿದೆ ಟೈಮು? ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾವೇನ್ ಕೆಲಸ ಮಾಡ್ತಾ ಇದ್ದೀರಿ? ಒಂದು ಜಾಗ ಕಿತ್ಕೊಂಡ್ಮೇಲೆ 2 ಸೈಟ್ ಕೊಡ್ತೀನಿ, ಸೈಟ್ಗೆ ದನ ಕಟ್ಟಿ ಕಿತ್ಕೊಂಡು ಪೂಜೆ ಮಾಡ್ತೀನಿ. ಅವನು ಏನ್ ಕೆಲಸ ಮಾಡ್ತಾನೆ? ಬೆಳೆ ಬೆಳೆದ್ರು ನೀವು ಯಾಕೆ ನಮ್ಮ ಜಮೀನು ಕಿತ್ಕೊಂತ ಇದ್ದೀರಾ? ನಾವೇನು ನಿಮಗೆ ದುಡ್ಡು ಕೇಳಿದ್ರ, ಫೀಸ್ ಕಟ್ಟಿ ಅಂತ ಹೇಳಿದ್ರ, ಊಟ ಕೇಳಿದ್ರ, ಬಟ್ಟೆ ಕೇಳಿದ್ರ? ನೀವು ಕೊಡೋ ಟೆನ್ಷನಿಗೆ ನಮ್ಮ ಅಪ್ಪ ಅಮ್ಮ ಬಂದು ಹೊಡಿತಾ ಇದ್ದಾರೆ. ನಮ್ಮ ನೆಮ್ಮದಿಯಾಗಿ ಓದಕ್ಕೆ ಬಿಡಿ. ಆನೇಕಲ್ ತಾಲೂಕು ಮತ್ತು ನಮ್ಮ ಭೂಮಿನ ಕೈ ಬಿಡಿ. ಅಧಿಕಾರಿಗಳೇ, ಈಗ ಎಷ್ಟಾಗಿದೆ ಟೈಮು? ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾವೇನ್ ಕೆಲಸ ಮಾಡ್ತಾ ಇದ್ದೀರಿ? ಇನ್ನ ನೀವು ಬೆಡ್ಗಳಿಂದ ಈಸೆಗೆ ಎದ್ದು ಬಂದಿದ್ದೀರೋ ಇಲ್ಲೋ? ನಾವು 6 ಗಂಟೆಯಿಂದ ಈಗ 8 ಗಂಟೆ 9 ಗಂಟೆ ಆಯ್ತು, ಊಟಗಳಿಲ್ಲ, ಕೆಲಸಗಳು ಮಾಡ್ತಾ ಇದ್ದೀರಿ. ಬರಡು ಭೂಮಿ ಅಂತ ಬರ್ಕೊಂಡಿದ್ದೀರಾ ನೀವೇ, ನಾವ್ಯಾರು ಬರ್ಕೊಟ್ಟಿಲ್ಲ. ನಮ್ಮನ್ನ ಕೇಳಿ ಏನನ್ನ ಇದನ್ನ ಮಾಡಕ್ ಬರ್ತಾ ಇದ್ದೀರಾ? ಈ ಹೊಲಗಳಲ್ಲಿ ಇಷ್ಟು ಬೆಳೆಗಳು ಬೆಳಿತಾವ್ರೆ ಇಷ್ಟು ರೈತರು. ಯಾವತ್ತನ ನಿಮ್ ಕಷ್ಟ ಅಂತ ಏನನ ಬಂದವ್ರ ಕೇಳವ್ರ? ನೀವ್ಯಾಕ ನಮ್ಮ ಭೂಮಿಗಳನ್ನ ನೀವ್ಯಾಕೆ ವಶಪಡಿಸ್ಕೊಂತ ಇದ್ದೀರಾ? ನೀವು ಬೆಡ್ ಕಾಫಿಗಳು ಕುಡ್ಕೊಂಡು ಯೋಚನೆಗಳು ಮಾಡಕ್ ಬರಬೇಡ್ರಿ. ನೀವೇನ್ ದೊಡ್ಡ ಅಧಿಕಾರಿಗಳೇನ್ ನಿಮ್ಮ ಅಪ್ಪ ನಿಮ್ಮ ತಾತನವ್ರು ಎಲ್ಲಾನು ವಿಧಾನಸೌಧನಲ್ಲಿ ಹುಟ್ಟಿಲ್ಲ, ಇಲ್ಲೇ ಹುಟ್ಟಿರೋದು. ಆದ್ರೆ ಇದೇ ಭೂಮಿಯಾಗ ಹುಟ್ಟಿದ್ದಿ, ಇದೇ ಅನ್ನ ತಿಂತಾ ಇದ್ದೀಯಾ? ನೀಯತ್ತಿಂದ ಇರ್ರಿ. ನಾವೇನು ಧಿಕ್ಕಾರಗಳು ಕೂಗ್ತೀರಾ ಅಷ್ಟೇ, ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತೀರಾ. ಆದ್ರೆ ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತು. ನಾವು ರಂಗಕ್ಕೆ ಇಳಿದ್ರೆ ನಿಮ್ಗಿಂತ ಜಾಸ್ತಿನೇ ಮಾಡ್ತೀರಿ. ಒಟ್ನಲ್ಲಿ ಫಸ್ಟ್ನಲ್ಲಿ ಹೇಳ್ತಾ ಇದ್ದೀರಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀರಿ. ರೈತರಿಗೆ ತೊಂದರೆ ಕೊಡಬೇಡ್ರಿ. ನಾವೊಂದು ಇಂಚು ಭೂಮಿನೂ ಬಿಡಿಯಾಕ ರೆಡಿ ಇಲ್ಲ. ನಮ್ಮ ಬಂದಿರ ಭೂಮಿನೂ ನಮ್ಮ ಭೂಮಿ ನಮ್ಗೆ ಏನಂತ ಗೊತ್ತು. ನಮ್ಮ ತಾತನವರು, ನಮ್ಮ ಮುತ್ತಾತನವರು, ನಮ್ಮ ಮಾವನವರು ಎಲ್ಲ ಬೆಳೆದಿರೋ ಅಂತ ಭೂಮಿ. ನೀವೇನ್ ಸರ್ಟಿಫಿಕೇಟ್ ಏನ್ ಕೊಡ್ಬೇಕಾಗಿಲ್ಲ. ನಿಮ್ಮ ಮನೆಗಳಾಗಿರೋರ್ಕ ನೀವು ಸರ್ಟಿಫಿಕೇಟ್ ಕೊಟ್ಕೊಳ್ರಿ ಕರೆಕ್ಟಾಗಿ ಇದ್ದೀರಾ ಅಂತ. ನಾವು ನಮ್ಮ ಭೂಮಿ ನಮ್ಗೆ ಕರೆಕ್ಟಾಗಿ ಐತೆ. ನಮ್ಮ ಕಡೆ ನೀವು ತಲೆ ಹಾಕಿ ಮಲಗಬೇಡ್ರಿ. 1 ಇಂಚು ಭೂಮಿ ಕೂಡ ಬಿಡಲ್ಲ. ಪ್ರಾಣ ಇಲ್ಲೇ ಬಿಡ್ತೀರ ಹೊರತು ಭೂಮಿ ಮಾತ್ರ ಬಿಟ್ಕೊಡಲ್ಲ. ಆ ಯೋಚನೆ ಮಾಡಬೇಡ್ರಿ. ಈ ಆನೇಕಲ್ ತಾಲೂಕಲ್ಲಿ ಎಲ್ಲಿ ಇಷ್ಟಿಮ್ಲ ಎತ್ಕೊಳಕ್ ಬರಬೇಡ್ರಿ. ಮಸ್ತಾಗಿ ಬೇರೆ ಕಡೆ ಅದೇ ಹೋಗ್ರಿ, ಅಲ್ಲಿ ಮಾಡ್ಕೊಂಬನ್ರಿ. ಈ ದಬ್ಬಾಳಿಕೆಗಳು ನಮ್ಮ ಕಡೆ ಮಾಡಕ್ ಬರಬೇಡ್ರಿ. ರೈತರ ಮೇಲೆ ಬೇಡ. ನೋಡಿ ಭೂಮಿ ನೋಡಿ, ಕಣ್ಣು ತುಂಬಾ ನೋಡಿ. ನಿದ್ದೆ ಮಾಡಬೇಡ್ರಿ. ನಿದ್ದೆ ಕಣ್ಣ ಗುಜ್ಜಿಕೊಂಡು ಮಾಡಬೇಡ್ರಿ. ದಯವಿಟ್ಟು ಮುಖ ತೊಳ್ಕೊಂಡು ಕಣ್ಣು ಬಿಟ್ಟು ನೀಟಾಗಿ ನೋಡಿ. ಕಣ್ಣು ಕಾಣಿಸಿಲ್ಲ ಅಂದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಟೆಸ್ಟ್ ಮಾಡಿಸ್ಕೊಂಡು ಒಂದ್ಸಾರಿ ಭೂಮಿ ನೋಡ್ರಿ. ಈ ಭೂಮಿಯಲ್ಲಿ ಏನ್ ಫಲವತ್ತಾದ ಭೂಮಿ ಐತೆ ಅಂತ ನೋಡ್ಕೊಳ್ಳಿ. ನಿದ್ದೆ ಕಣ್ಣು ಆರಿಸ್ಕೊಂಡು ಬರಡು ಭೂಮಿ ಅಂತ ಬರೆಯಕ್ ಹೋಗ್ಬೇಡ್ರಿ. ಚೆನ್ನಾಗಿ ಟೆಸ್ಟ್ ಮಾಡಿಸ್ಕೊಳ್ರಿ. ಈ ಭೂಮಿ ಏನ ಫಲ ಕೊಡ್ತಾ ಐತೆ ನೋಡಿ. ದಯವಿಟ್ಟು 1 ಇಂಚು ಭೂಮಿ ಕೂಡ ನಿಮ್ಗೆ ದಕ್ಕಲ್ಲ. ನಮ್ಮ ಕಡೆ ದಯವಿಟ್ಟು ಬರಬೇಡ್ರಿ. ಏನ್ ಸರ್ ಇರೋದು ನಮ್ದು 20 ಗುಂಟೆ ಐತೆ, ನಾವ್ ಹೆಂಗ್ ಸರ್ ಜೀವನ ಮಾಡೋದ? ನಾವ್ ಜೀವನ ಮಾಡೋದು ಹೆಂಗೆ? ಎಲ್ಲ ಬಡವರು 20 ಗುಂಟೆ ನಾವ್ ಮಾಡ್ಕೊಂಡು ಜನ ಅವ್ರೆ. ಏನ್ ಸರ್ ನಾವ್ ಮಾಡೋದು? ಪಾಯ್ಜನ್ ಗಿಜನ್ ಕುಡಿಬೇಕು ಸರ್ ನಾವಿನ್ನ. ಈ ಜಮೀನ್ಗೋಸ್ಕರ ಅನ್ನ ಹಾಕ್ತಾ ಇದ್ದವ್ರೆ ನಿನ್ ಮಕ್ಳು. ಈ ಜಮೀನ್ ಕಿತ್ಕೊಂಡ್ಮೇಲೆ ನೀವ್ ಕಿತ್ಕೊಂಡ್ಬಿಟ್ರಿ ಹೆಂಗೆ? ನಾವ್ ಜೀವನ ಮಾಡೋದು ಹೆಂಗೆ? ನಮ್ದು 20 ಗುಂಟೆ ಐತೆ. ನಿಮ್ ಮಕ್ಳು ಹೆಂಗೆ? ಮಕ್ಳು ಮರಿ ಹೆಂಗೆ ನಾವ್ ಸಾಕೋದು? ನಾವು ಜೀವನ ಹೆಂಗ್ ಮಾಡೋದು? 60 ವರ್ಷ 70 ವರ್ಷ ಆಯ್ತು. 70-80 ವರ್ಷ ಆಗೈತೆ ನಮ್ಗ. ಊಟ ಹಾಕ್ಯಾರ ಯಾರು? ಜಮೀನ್ ನೋಡ್ಕೊಂಡು ಕಿತ್ಕೊಂಡ್ಬಿಟ್ರಿ ನೀವು. ಊಟ ಹಾಕ್ತಾರ ಮನೆಯಲ್ಲಿ. ಏನ್ ಸ್ವಾಮಿ ಹಿಂಗ್ ಮಾಡಿದ್ರೆ ಹೆಂಗೆ? ನಾವ್ ಹಿಂಗ್ ಪಾಯ್ಜನ್ ಕುಡಿಬೇಕಿಲ್ಲ ಅಷ್ಟೇ. ಹಿಂಗ ನೋಡ್ರಿ ಅಧಿಕಾರಿಗಳೇ, ಪಾಯ್ಜನ್ ಕುಡ್ದು ಒಂದು ಜಾಗ ಕಿತ್ಕೊಂಡ್ಮೇಲೆ 2 ಸೈಟ್ ಕೊಡ್ತೀನಿ, ಸೈಟ್ಗೆ ದನ ಕಟ್ಟಿ ಕಿತ್ಕೊಂಡು ಪೂಜೆ ಮಾಡ್ತೀನಿ. ಅವನು ಏನ್ ಕೆಲಸ ಮಾಡ್ತಾನೆ? ಟೈಮ್ ಹೇಳ್ಬೇಕು. ಅವನು ಏನು ಕೆಲಸ ಮಾಡಲ್ಲ. ಇಲ್ಲಿ ನಮ್ಮ ಬದುಕು ಬಾಳು ಬವಣೆ ಇವರನ್ನೆಲ್ಲ ಕಿತ್ಕೊಂಡು ನಮ್ಮನ್ನ ಬೀದಿಗೆ ನಿಲ್ಸೋದೇ ದೊಡ್ಡ ಅಭಿವೃದ್ಧಿ. ಇವ್ರ ಅಭಿವೃದ್ಧಿನೇ ದೊಡ್ಡ ಅಭಿವೃದ್ಧಿ ಇದು. ಇನ್ನೊಂದು ಹೇಳ್ತೀನಿ, ಹೋರಾಟ ಅಂತ ಅಂದಾಗ
ನಮ್ಗೆ ನಾನು ಗುರುಗಳ ತರ ಒಬ್ರು ನೋಡ್ತೀನಿ. ಇರಮ್ಮ ಹೋರಾಟ ಅಂದಾಗ ನಾನು ಒಬ್ರನ್ನ ನಮ್ಮ ಗುರುಗಳ ತರ ನೋಡ್ತೀನಿ. ಯಾರೋ ಅಲ್ಲ, ಅದು ಭಗತ್ ಸಿಂಗ್ ಅಂತ. ತಾಯಂದ್ರು ಇದನ್ನ ನೀಟಾಗಿ ಕೇಳಿಸ್ಕೋಬೇಕು. ತಾಯಂದ್ರು ಭಗತ್ ಸಿಂಗ್ ಅಂದ್ರೆ ಮಹಾನ್ ದೇಶಭಕ್ತ. ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನಮ್ಗೆ ಯೋಗ್ಯತೆನೇ ಇರಲ್ಲ. ಯಾಕಂದ್ರೆ ಅಂತ ಮಹಾನ್ ದೇಶಭಕ್ತ ಅವರು 22ನೇ ವಯಸ್ಸಿಗೆ ಅವ್ರನ್ನ ಗಲ್ಗಾಕ್ತಾರೆ. ಅವ್ರನ್ನ ಗಲ್ಗಾಕ್ಬೇಕಾದ್ರೆ ಬ್ರಿಟಿಷ್ ಹೇಳ್ತಾರೆ, ಇವ್ನು ಸಿಕ್ಕಾಪಟ್ಟೆ ಡೇಂಜರ್, ಇವ್ನು ಇನ್ನ ಗಲ್ಗಾಕ್ಬೇಕು, ಇಲ್ಲಾಂದ್ರೆ ಸ್ವತಂತ್ರ ತಂದು ಕೊಡೋದ್ರಲ್ಲಿ ಇವ್ನು ಪ್ರಮುಖ ಪಾತ್ರ ವಹಿಸ್ತಾನೆ ಅಂತ ಹೇಳ್ತಾರೆ. ಭಗತ್ ಸಿಂಗ್ ಹೇಳ್ತಾರೆ, ಭಗತ್ ಸಿಂಗ್ ನಿನ್ನ ಇವತ್ತು ಸಾಯಂಕಾಲ ಗಲ್ಲಿಗೇರಿಸಬೇಕು, ಬೆಳಗ್ಗೆ ಏರಿಸಬೇಕು, ಸಾಯಂಕಾಲ ನೇರಿಸ್ತೀವಿ, ನಿನ್ ಕೊನೆ ಆಸೆ ಏನು ಅಂತ ಭಗತ್ ಸಿಂಗ್ ನ ಕೇಳ್ತಾರೆ. ಅವ್ರು ಏನ್ ಕೊನೆ ಆಸೆ ಮಕ್ಳಿಗೆ? ಅವಂದೇ ಋಣ. ನಮ್ಮ ಅವ್ವನ್ ತರ್ಸ್ಬಿಟ್ಟು ನಮ್ಮ ಅವ್ವನ್ ನೋಡ್ಕೋತೀವಿ ಅಂತ ಭಗತ್ ಸಿಂಗ್ ಅವ್ರು ಹೇಳ್ತಾರೆ. ನಮ್ಮ ಅವ್ವನ್ ತರ್ಸಿದಾಗ ಅವ್ರಮ್ಮ ಬರ್ತಾರೆ. ಅವ್ರಮ್ಮ ಬಂದಾಗ ನಿನ್ ಮಗನ ಗಲ್ಲಿಗೇರಿಸ್ತಾ ಇದೀವಿ ನೋಡಮ್ಮ ಅಂತ ಹೇಳಿದಾಗ ಆ ಅಮ್ಮ ಕಣ್ಣಲ್ಲಿ ನೀರ್ ಹಾಕೋದು ಸಹಜ. ಆ ಅಮ್ಮ ಕಣ್ಣಲ್ಲಿ ನೀರ್ ಹಾಕೋದು, ಅವ್ರ ಕಣ್ಣಲ್ಲಿ ನೀರ್ ಹಾಕಿಲ್ಲ. ಅಮ್ಮ ನನ್ನ ಗಲ್ಲಿಗೇರಿಸ್ತಾರಂತೆ ಅಂತಂದಾಗ ಆ ಅಮ್ಮ ಹೇಳ್ತಾ ಇರ್ತಾರೆ, ಯಾಕಮ್ಮ ಹೇಳ್ತೀರಿ, ಇಲ್ಲಿ ನೋಡಲ್ಲ ನಿಮ್ಮ ಮಕ್ಳಿಲ್ವಾ ಅಂತ ಭಗತ್ ಸಿಂಗ್ ಹೇಳ್ತಾರೆ. ಅದಕ್ಕಲ್ಲಪ್ಪ ನಾನು ಹೇಳ್ತಾ ಇರೋದು, ಅವ್ರ ತಾಯಿ ವಿದ್ಯಾವತಿ ಹೇಳೋ ಮಾತಿದ್ರು, ಇದನ್ನೆಲ್ಲ ತಾಯಿಯಿಂದ ಕೇಳ್ಸ್ಕೋಬೇಕು. ಅಲ್ಲಪ್ಪ, ನೀನ್ ಗಲ್ಲಿಗೇರಿಸೋಕೆ ನನಗೇನು ಕಣ್ಣೀರ್ ಬರ್ತಾಯಿಲ್ಲಪ್ಪ. ನಿನ್ನಂತ ಒಬ್ಬ ಮಗನ್ನ ದೇಶಕ್ಕೋಸ್ಕರ ಕೊಟ್ಟನಲ್ಲ ಅನ್ನೋದು ಒಂದು. ಆದ್ರೆ ಬರೀ ಒಬ್ಬ ಮಗನ್ ಕೊಟ್ಟೆ ಅಂದ್ಬಿಟ್ಟು ನನ್ನ ಗರ್ಭಕ್ಕೆ ನನ್ನ ನೋವಾಯ್ತು, ಅದಕ್ಕೆ ಕಣ್ಣಲ್ಲಿ ಗೊತ್ತು, ನೀನ್ ಗಲ್ಗಾಕ ನನಗೇನು ಚಿಂತೆ ಇಲ್ಲ ಅಂತ ಹೇಳುವಂತ ತಾಯಿ ವಿದ್ಯಾವತಿ. ನೀವು ಏನ್ ಹೇಳ್ಬೇಕಂದ್ರೆ ಕುದ್ರಂತ ನನ್ನ ತಾಯಿಂದ್ರು ಹೋರಾಟಕ್ಕೆ ಹೋಗೋ ಮಕ್ಕಳಿಗೆ ಧೈರ್ಯ ತುಂಬಬೇಕು. ಅವನ ಅದೇನೋ ಮಾಡ್ಬಿಡ್ತಾನೆ, ಅದನ್ನ ಏನು ಮಾಡಕ್ಕಾಗಲ್ಲ. ನಿಮ್ಮ ಮಕ್ಕಳನ್ನ ನೀವು ಬೆಳೆಸಿರ್ತೀರಾ, ಏನಾಗ್ಬಿಟ್ಟದಮ್ಮ, ಒಂದು ಕೇಸ್ ಮಾಡ್ತಾರೆ, ಒಂದೆರಡು ದಿವಸ ಜೈಲಿಗೆ ಇಟ್ಕೋತಾರೆ. ತನ್ನ ಮಗನ ದೇಶಕ್ಕಾಗಿ ಬಲಿ ಕೊಟ್ಟ ತಾಯಿ ದೇಶ ಉಳಿಸಿದ್ಲು. ಈ ಭೂಮಿಗೋಸ್ಕರ ನಮ್ಮ ತಾಯಂದ್ರು ಮಕ್ಕಳನ್ನ ಕಳಿಸಿ ನೀವು ನಮ್ಮ ಭೂಮಿ ಉಳಿಸ್ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆ ಬರಬೇಕು, ಏನ್ ತೊಂದರೆ ಇಲ್ಲ. ಎಂತೆಂತ ಮಹಾನ್ ಭಾವರುಗಳು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇನ್ನ ಇವ್ರ್ಯಾರು? ನಮ್ಮ ತಾತ ಹೇಳೋನು, ಎದ್ದಿಸ್ಲು ಬದುಕಿಲ್ಲ, ತಿನ್ ಕಾಗೆ ಉಳಿಲ್ಲ ಅಂತ. ಇವ್ನು ನಮ್ ಜನ ಕಿತ್ಕೋರು, ಇವನೇನು ಉಳಿತಾನೆ, 100 ವರ್ಷ ಬದುಕಾನೆ, ಇವ್ನು ಸತಾಯಿಸ್ತಾನೆ, ಏನಿಲ್ಲ. ಇವನು ಹೋಯ್ತಾನೆ, ನಾವು ಹೋಯ್ತೀವಿ. ನಮಗಾಗೋ ಅನ್ಯಾಯದ ಬಗ್ಗೆ ನಾವು ಧ್ವನಿ ಎತ್ತದಲ್ಲಿ ಏನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸಂವಿಧಾನದಲ್ಲಿ ಪ್ರಧಾನಿಯಿಂದ ಹಿಡಿದು ಒಬ್ಬ ಜವಾನನ ಗಂಟ ನಾವು ಅಧಿಕಾರ ಮಾಡೋ ಪ್ರಶ್ನೆ ಇದೆ. ಯಾಕಂದ್ರೆ ಅದು ನಮ್ಮ ಸಂವಿಧಾನದಲ್ಲಿ ಹೋಗ್ತದೆ. ಇದು ಬೇರೆ ದೇಶಗಳಂಗೆ ನೀನು ಅಧಿಕಾರ ಕೇಳಿದ್ರೆ ನೀನು ಜೈಲಾಗ್ತೀನಿ. ಅಧಿಕಾರ ಯಾರನ್ನೂ ಕೇಳ್ಬೋದು, ಬಡವನು ಕೇಳ್ಬೋದು, ಶ್ರೀಮಂತನೂ ಕೇಳ್ಬೋದು. ನನ್ನ ತಾಯಂದಿರು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಿಮ್ಮ ಮನೇಲಿ ನೀವು, ನಿಮ್ಮ ಮಕ್ಕಳು, ನಿಮ್ಮ ಗಂಡಂದಿರು ಪ್ರತಿಯೊಬ್ರು ಬಂದು ಭಾಗವಹಿಸಬೇಕು. ಯಾಕಂದ್ರೆ ಇದೇನು ನಮ್ಮನೆ ನಿಮ್ಮನೆಲ್ಲ, ಇಲ್ಲೆಲ್ಲ ಉಳ್ಕೋಬೇಕಂದ್ರೆ ಈ ಸಂಸ್ಕೃತಿ, ಈ ಸಂಪ್ರದಾಯ ಉಳಿಬೇಕಂದ್ರೆ ನಿಮ್ ಕೈಯಿಂದ, ಹೆಣ್ಮಕ್ಳ ಕೈಯಿಂದ ಮಾತ್ರ. ಈಗ ಮಂಡ್ಯದ ಮದ್ದೂರಲ್ಲಾಯ್ತು, ಏನ್ ಮದ್ದೂರಲ್ಲಾಯ್ತು, ಅವ್ರು ಯಾವ ಹಬ್ಬ ಮಾಡ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಕಾಗಿಲ್ಲ. ಅವ್ರ ಮದ್ದೂರಲ್ಲಾಯ್ತು, ಗಣೇಶ ಮೆರವಣಿಗೆ ಹೋಗಿದ್ದು, ಗಣೇಶನ ದಿನ ಮಾಡ್ತಾನ, ಒಂದ್ ದಿವಸ ಮೆರವಣಿಗೆ ಮಾಡ್ತಾನೆ. 100 ಕಲ್ಲೋಡರು ಮಸೀದಿ ಮೇಲೆ ನಿಂತ್ಕೊಂಡು. ಹಂಗೆ ನಾಳೆ ನಿಮ್ ಮದುವೆ ಮಾಡಕೋರು ನಿಮ್ಮ ಮಕ್ಕಳು ಇಂಡಿಯಾಗಿ ಇರಕ್ ಬಿಡಲ್ಲ. ವಾದ್ಯ ಬರ್ಸ್ಬೇಡ್ರಿ ಅಂತಾರೆ, ಸೌಂಡ್ ಹಾಕ್ಬೇಡ್ರಿ ಅಂತಾರೆ, ಮೊದಲು ಜನಕ್ಕೆ ಊಟ ಹಾಕ್ಸ್ಬೇಡ್ರಿ ಅಂತಾರೆ. ಇವೆಲ್ಲ ನೀವು ಅನ್ಭವಿಸ್ಬೇಕಾ? ರಾತ್ರಿ ಮುಂಜಾನೆ ನೋಡಿದ್ವಿ, ಇಲ್ಲ ಮಲಕದಿಲ್ಲ 3 ದಿವಸದಿಂದ. ರಾತ್ರಿ 12 ಗಂಟೆ 150-200 ಜನ ಹೇಳ್ಕೊತಾರೆ. ಎಲ್ಲ ಹಿಂದಿಯವರು ಹೋಯ್ತಾರೆ. ತಿರುಗಿ ಬೆಳಗ್ಗೆ 4 ಗಂಟೆಗೆ ಬಂದು ಹೋಯ್ತಾರೆ. ಇಲ್ಲಿ ನಮ್ಮವ್ರು ಯಾರು, ಹಿಂದಿಯವ್ರು ಯಾರು ಅಂತ ನಮಗೆ ಗೊತ್ತಾಯ್ತಾ ಇಲ್ಲ. ಈ ಪರಿಸ್ಥಿತಿ ಬರ್ಬೇಕಾ? ಈ ಪರಿಸ್ಥಿತಿ ನಿಮ್ಗೆ ಬರ್ಬೇಕಾ? ನೀವು ಸ್ವಾಮಿ ವಿವೇಕಾನಂದರವರು ಒಂದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದೇ ಒಂದು ಬುಕ್ಕಲ್ಲಿ ಹೇಳ್ಬಿಟ್ಟಿದ್ದಾರೆ. ಬುಕ್ಕಲ್ಲಿ ಹೇಳಿಲ್ಲ ಅವರು. ಸ್ವಾಮಿ ವಿವೇಕಾನಂದರವ್ರನ್ನ ಯಾರೊಬ್ಬ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನೆ, ವಿವೇಕಾನಂದರವ್ರನ್ನ ಮಾನ ಮರ್ಯಾದೆ ತೆಗಿಬೇಕಂದ್ಬಿಟ್ಟು ಎಲ್ಲಾ ರೀತಿಯ ದೇಶದವ್ರನ್ನ ಕರೆಸಿ ಒಂದು ಸಭೆ ಮಾಡ್ತಾನೆ. ಅಲ್ಲಿ ಏನ್ ಮಾಡ್ತಾನೆ, ಸ್ವಾಮಿ ವಿವೇಕಾನಂದ ಕೈಲಿ ಭಗವದ್ಗೀತೆ ಇರ್ತದೆ, ಅದನ್ನ ಇಸ್ಕೊಂಡು ಕೆಳಗಡೆ ಇಟ್ಬಿಡ್ತಾನೆ. ಅದ್ರ ಮೇಲೆ ಎಲ್ಲಾ ಧರ್ಮದ ಬುಕ್ಗಳು ಇಡ್ತಾನೆ, ಬೈಬಲ್, ಕುರಾನು, ಇನ್ನೊಂದು ಎಲ್ಲ ಇಡ್ತಾನೆ. ಅವಾಗ ಬಂದ್ಬಿಟ್ಟು ಆ ಬುಕ್ ಕೆಳಗಡೆ ಇರ್ತದೆ. ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ನೋಡಿ ಸ್ವಾಮಿ, ನೀವು ಕೆಳಗಡೆ ಇದ್ದೀರಾ, ನಾವೆಲ್ಲ ಮೇಲ್ಗಡೆ ಇದ್ದೀವಿ ಅಂತ. ಸ್ವಾಮಿ ಅವರು ಒಂದೇ ಏಕಚಿಂತೆಯಲ್ಲಿ ಹೇಳ್ತಾರೆ. ಅವರು ಎಷ್ಟು ಜ್ಞಾನಿ ಅಂತ ಅಂದ್ರೆ ಅವ್ರ ಬಗ್ಗೆ ನಾವು ಮಾತಾಡೋಕೆ ಯೋಗ್ಯತೆ ಇಲ್ಲ. ನೋಡಪ್ಪ, ನೀನ್ ಮೇಲ್ಗಡೆ ಇರೋ ಬುಕ್ ಏನಾದ್ರೂ ಮಾಡ್ಕೋ, ಕೆಳಗಡೆ ಇರೋ ಬುಕ್ ಕಳ್ಳಾಡ್ಸಿದ್ರೆ ನಿಮ್ಗೆಲ್ಲಾ ಸಂಸ್ಕೃತಿ ನಾಶ ಆಗುತ್ತೆ ಅಂತಾನೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿನ ಮುಟ್ಟಕ್ ಬಂದ್ರೆ ಎಲ್ಲಾ ನಾಶ ಆಯ್ತದೆ. ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಮಾತಿದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬರ್ಬೇಕು. ಅಥವಾ ಕೇಳ್ಪಟ್ಟಿದ್ವಿ, ಅಂದನಹಳ್ಳಿಯಲ್ಲಿ ಒಳ್ಳೆ ತೋಟಗಾರಿಕೆ ಬೆಳೆಗಳೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಸೊ ಭೂ ಅಕ್ವಿಜಿಷನ್ ಮಾಡ್ತಾ ಇದ್ದಾರೆ ಇಲ್ಲಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಸಂತೋಷ. ನಮ್ಮಲ್ಲಿ ಇನ್ನೇನು 1.5 ವರ್ಷ ಆಯಿತು ಭೂ ಸ್ವಾಧೀನ ಪಡಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಟ್ಟು ಸರ್ಕಾರಗಳು. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರೇಷ್ಮೆ ಇಲ್ಲಿ ಎಲ್ಲ ಬೆಳೆಗಾರರು ತುಂಬಾ ಇದ್ದಾರೆ ನಿಮ್ಮ ಹತ್ರ. ಇಲ್ಲಿ ನಮ್ಮೂರಲ್ಲಿ ಈ ಭಾಗದಲ್ಲಿ ಸುಮಾರು ಅವರು ಅಕ್ವಿಜಿಷನ್ ಮಾಡಿರ್ತಕ್ಕಂಥ 200 ಎಕರೆ ಜಮೀನಲ್ಲಿ, ಅಂದಿನಹಳ್ಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನು ಹಾಗೂ ಅಮಾನಕರ ಅಟ್ಯಾಚ್ಮೆಂಟ್ ಸುಮಾರು 250 ಎಕರೆ ತೋಟ ಇದೆ. ಯಾಕಂದ್ರೆ ಅವರು ಪರಿಶೀಲನೆ ಮಾಡಲಿ, ಎರಡೂ ನೋಡಿ ಇಂತಹ ತೋಟಗಳು ನೋಡಿ. ರೇಷ್ಮೆ ಇದು ನಮ್ಮ ದೇಶಕ್ಕೆ ಬಿತ್ತನೆಗೂಡು. ರೇಷ್ಮೆ ಏನು ರೀಲಿಂಗ್ ಅಲ್ಲ, ಬಿತ್ತನೆಗೂಡು ಬೆಳೀತಕ್ಕಂಥ ಪ್ರದೇಶ. ಇವರೇನೋ ಬಂದು ಇಲ್ಲಿ 1 ಎಕರೆ ಕೈಗಾರಿಕೆ ಪ್ರದೇಶ ಮಾಡಿದ್ರೆ ಒಂದು 10-20 ಜನ
ಉದ್ಯೋಗ ಕೊಡ್ಬೋದು ಅಷ್ಟೇ. ನಾವು ಈ ಒಂದು ಬೆಳೆಯಲ್ಲಿ ಸತತವಾಗಿ ಇವತ್ತು ಒಂದು ದಿವಸ ಅಲ್ಲ, ಸುಮಾರು 280 ದಿವಸಗಳು ಒಂದು ಎಕರೆ ಬಿತ್ತನೆ ಗೂಡು ಉತ್ಪಾದನೆ ಮಾಡ್ತಕ್ಕಂಥ ತೋಟದಲ್ಲಿ ಟೋಟಲಿ ಪ್ರೊಸೆಸ್ ಏನು ರೀಲಿಂಗು, ಡೈಯಿಂಗು ಹಾಗೂ ಮಾರಾಟ, ಬಿತ್ತನೆ ಗೂಡು ಉತ್ಪಾದನೆ, ಬಿತ್ತನೆ ಹುಳು ಉತ್ಪಾದನೆ ಇವೆಲ್ಲ ಸೇರಿದ್ರೆ ಸುಮಾರು 280 ಜನಕ್ಕೆ ಪ್ರತಿನಿತ್ಯ ಜಾಬ್ ಕೊಡ್ತಕ್ಕಂಥ ಉದ್ದಿಮೆ ಇದು ಒಂದು ಎಕರೆಗೆ. ಯಾಕಂದ್ರೆ ನಮ್ಮ ಸರ್ಕಾರ ಇದ್ರ ಬಗ್ಗೆ ಲೆಕ್ಕ ಹಾಕೊಳ್ಳಿ, ಅವರು ಪರಿಣಿತರ ಬೇಕಾದ್ರೆ ಅಂತಹ ಬೆಳೆ ಇದು ಅಲ್ದಿರ ರೇಷ್ಮೆ ಅಲ್ದಿರ ಇದು ಸುಮಾರು ನಮ್ಮ ರಾಜ್ಯದ 11 ಕೋಟಿ ಮಟ್ಟ ಉತ್ಪಾದನೆಗೆ ಈ ಒಂದು ಬೆಳೆ ನಾವು ಆನೇಕಲ್ ತಾಲೂಕಿನಲ್ಲಿ ಇದು ಮುಖ್ಯವಾಗಿ ಅಂದಿನ ಗ್ರಾಮ ಮುತ್ತಾವರ ಗ್ರಾಮದವರು ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಈ ಹೋರಾಟ ಈಗಾಗಲೇ 2451 ಎಕರೆ ಅಕ್ವಿಸಿಷನ್ ಅಲ್ಲಿ ಲಿಸ್ಟ್ ಅಲ್ಲಿ ತೋರಿಸ್ತಾ ಇದೆ. ಸೊ ನಿಮ್ಮ ಹೋರಾಟ ಬರೀ ತೋಟಗಾರಿಕೆ ಬೆಳೆಗಳಿಗೆನಾ ಇಲ್ಲ ಇದು ಸಂಯುಕ್ತ ಹೋರಾಟನಾ, ಇದು ವೈಯಕ್ತಿಕ ಹೋರಾಟನ ಅನ್ನೋ ಪ್ರಶ್ನೆ ಇದೆ. ಇಲ್ಲ, ಇದು ಸಂಯುಕ್ತ ಹೋರಾಟ. ಕೇವಲ ತೋಟಗಾರಿಕೆ ಬೆಳೆಗಳಿಗಂತ ರೀತಿಯೂ ಇಲ್ಲ ಇದು. ಇವತ್ತು ದಿವಸ ನಮ್ಮ ತಾಲೂಕಲ್ಲಿ ಈಗಾಗ ಪಾಪ ರೈತ ಜಮೀನು ಕಳ್ಕೊಂಡವನೆ, ಲಕ್ಷಾಂತರ ಎಕರೆ ಕಳ್ಕೊಂಡಿದ್ದಾನೆ. ಸರ್ಕಾರದಿಂದ ಸ್ವಾಧೀನ ಆಗಿದೆ. ಇನ್ನು ಅಷ್ಟು ಕಷ್ಟಪಟ್ಟು ಪಾಪ ಅವ್ನು ತೋಟ ಮಾಡಿದ ಕೆಲವು ಜನಕ್ಕೆ ತೋಟ ಮಾಡೋ ಶಕ್ತಿ ಇದೆ, ಕೆಲವು ಜನ ಅರ್ಧ ಎಕರೆ ಭೂಮಿಯನ್ನು ಉತ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ನಾವು ಉಳಿದಿರ್ತಕ್ಕಂಥ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಅನುಬಂಧ ಇಟ್ಕೊಂಡು ಜಮೀನು ಉಳಿಸ್ಕೊಂಡಿದ್ದಾನೆ ಅಂತ ಎಲ್ಲಾ ರೈತರ ಪರವಾಗಿ ನಮ್ಮ ಹೋರಾಟ. ನೀವು ಹೇಳ್ತಿರೋದು 2451 ಎಕರೆ 1 ಇಂಚು ಭೂಮಿನೂ ಬಿಡೋದಿಲ್ಲ ಅನ್ನೋ ಮಟ್ಟದಲ್ಲಿ. ಹೌದು. ಸೊ ಮತ್ತೆ ರೀಸೆಂಟ್ ಆಗಿ 3-4 ಡೇಸ್ ಬ್ಯಾಕ್ ಕೆಡಿಬಿ ಆಫೀಸರ್ಗಳಿಗೆ ನಾವೇ 1 ವರ್ಷದಿಂದ ಸಮಿತಿ ಕಡೆಯಿಂದನೇ ನಾವು ಕೆಡಿಬಿ ಆಫೀಸರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬಂದು ನಾವು ಜಂಟಿ ಸರ್ವೆ ಮಾಡಿ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮು ಎಂ ಬಿ ಪಾಟೀಲ್ ಆಫೀಸ್ಗೆ ಹೋದಾಗಲೂ ಅವರು ಅಲ್ಲಿ ಹೇಳಿದ್ರು, ನಾವು ಈ ರೀತಿ ಭಾಗಗಳಲ್ಲಿ ತೋಟಗಾರಿಕೆ, ರೇಷ್ಮೆ ಮತ್ತೆ ಗ್ರೀನ್ ಹೌಸ್, ಪಾಲಿ ಹೌಸ್ ಮನೆಗಳಿರೋದನ್ನ ಸರ್ವೆ ಮಾಡ್ತೀವಿ, ಸಮಿತಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅಂತ ಹೇಳ್ಕೊಟ್ರು. ಸೊ ಅಲ್ಲಿ ನಾವೇನು ಕೇಳಲಿಲ್ಲ, ಬೇಡ ಅಂತ ಹೇಳಿಲ್ಲ. ಮತ್ತೆ ಕೆಡಿಬಿ ಆಫೀಸರ್ಗಳು ನಮ್ಮ ಗ್ರಾಮಕ್ಕೆ ಬಂದಾಗ ಸರ್ವೆ ಮಾಡಿದಾಗ ನಾವು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಮಾತಾಡಿದ್ವಿ ಅನ್ನೋ ಒಂದು ಪ್ರಶ್ನೆ ಇದೆ ಸರ್. ಇದು ಸಹಜ. ನಮ್ಮ ಹೋರಾಟದಲ್ಲಿ ನಮಗೆ ಸ್ವಲ್ಪ ಇನ್ನ ಹೋರಾಟದ ಮುಖ್ಯಸ್ಥರು ನಮಗೆ ಸರಿಯಾಗಿ ಗೈಡ್ಲೈನ್ಸ್ ಕೊಡ್ತಕ್ಕಂಥ ಹೋರಾಟಗಾರ ಬಂದಿಲ್ಲ. ಈಗ ಬರ್ತಾ ಇದ್ದಾರೆ. ನಮಗೆ ಆ ಮಾಜರ್ ಅಂದ್ರೆ ಏನು, ಅದರ ಮಾಜರ್ ಮಾಡಿದ್ರೆ ಏನು ಆಗ್ತದೆ, ಏಳು ಬೀಳುಗಳು ಸಮಸ್ಯೆ ಆಗ್ತದಾ ಅಥವಾ ಅನುಕೂಲ ಆಗ್ತದಾ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಸ್ವಲ್ಪ ಗಲಿಬಿಲಿ ಇದ್ವಿ. ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟಗಾರರು ಬಂದ್ರು. ಸರ್ವೆ ಯಾವುದೂ ಕಾರಣಕ್ಕೆ ಮಾಡೋದು ಬೇಡ, ಕೆಲವೊಂದು ನಿಬಂಧನೆ ಒಡ್ಡಿದ್ದಾರೆ, ಆ ನಿಬಂಧನೆ ಈಡೇರಿಸಲಿ, ಸರ್ವೆ ಮಾಡಲಿ, ಯಾವುದು ಫಲವತ್ತತೆ, ಯಾವುದು ತೋಟ, ಯಾವುದು ಹೊಲ ಫಲವತ್ತತೆ ಇಲ್ಲವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ. ಆಮೇಲೆ ಅವರು ನಿರ್ಧಾರ ತೆಗೆದುಕೊಳ್ಳಿ. ಈಗಾಗಲೇ ಅವರಲ್ಲಿ ಇದೆ ಎಲ್ಲಾನು ಮಾಹಿತಿ. ನಮ್ಮ 2450 ಎಕರೆ ಜಮೀನು ಮಾಹಿತಿ ಇದೆ ಅವರ ಹತ್ರ. ಓನ್ಲಿ ನಮ್ಮ ದೈಹಿಕವಾಗಿ ಸರ್ವೆ ಮಾಡೋದಲ್ಲ, ವೈಜ್ಞಾನಿಕವಾದ ಸರ್ವೆ ಎಲ್ಲ ಅವರಲ್ಲಿ. ನಿಮ್ಮ ಬೇಡಿಕೆ ಏನು, ಯಾವ ರೀತಿ ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ? ಅಸಲಿಗೆ ನಮಗೆ ಸರ್ವೆ ಅವಶ್ಯಕತೆ ಇಲ್ಲ. ಈಗ ಯಾವುದೇ ರೀತಿ ಸರ್ವೆ ಅವಶ್ಯಕತೆ ಇಲ್ಲ. ನಮ್ಮ ಭೂಮಿ ಬಿಟ್ಟಾಕಿ ನಾವು ಅನೇಕ ರೀತಿಯಲ್ಲಿ ಭೂಸ್ವಾಧೀನದಿಂದ ಒಂದು ಕಡೆ ಸುಮಾರು 25,000 ಎಕರೆ ಶ್ರೀಮಂತರ ಅವರ ಪ್ರಭಾವದಿಂದ ನಾವು ಜಮೀನಲ್ಲಿ ಕಳ್ಕೊಂಡಿದ್ದೇವೆ. ಶ್ರೀಮಂತರ ಪಾಲಾಗಿದೆ. ಏನೋ ಕಷ್ಟಪಟ್ಟು ಅಷ್ಟು ಜನ ರೈತರು ಆನೇಕಲ್ ತಾಲೂಕಲ್ಲಿ ಒಂದು 15% ಜನ ರೈತರ 15% ಜನ ರೈತರು ಉಳಿಸ್ಕೊಂಡಿದ್ದೀವಿ. ಒಂದಷ್ಟು ಜಾಗದಲ್ಲಿ ಸಜ್ಜಾರು ಒಬ್ಬಳಿಗೆ ಅವರನ್ನ ನೀವು ಗುಳೇಬಿಸಬೇಡಿ. ಆ ಜಮೀನು ನಾವು ಯಾವುದೇ ಕಾರಣ ಬಿಟ್ಕೊಡಲ್ಲ. ಆ ಜಮೀನು ನಮ್ಗೆ ಬೇಕೇ ಬೇಕಾಗಿದೆ. ಈಗ ನಿನ್ನೆ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿದ್ರು, ಕೃಷಿ ಇಲಾಖೆಯವರು, ಹೈನುಗಾರಿಕೆಯವರು, ರೇಷ್ಮೆ ಅವರು ಬಂದು ಭೂಮಿ ಫಲವತ್ತತೆ ಬಗ್ಗೆ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಆರ್ಟಿಕಲ್ ಬಂದಿತ್ತು. ಸೊ ಅದು ಈ ಮೀಟಿಂಗ್ ಆದ್ಮೇಲೆ ಬಂದಿರೋ ಆರ್ಟಿಕಲ್. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಟೆಸ್ಟ್ ಮಾಡೋದಕ್ಕೆ ಏನು, ಇಲ್ಲೇನು ಬಂಜರು ಭೂಮಿ, ಬರಡು ಭೂಮಿ ಆನೇಕಲ್ ತಾಲೂಕಲ್ಲಿ ಯಾವುದೂ ಇಲ್ಲ. ಇದು ಚಿನ್ನದ ಭೂಮಿ. ಆ ವಿಷಯನ ಕಂಡಿಡ್ಕೊಂಡು ಬೇರೆ ಪ್ರದೇಶದಲ್ಲಿ ಇಂಥ ರೇಷ್ಮೆ ಬೆಳೆಯಕ್ಕಾಗಲ್ಲ, ಬಿತ್ತನೆ ಗೂಡು ಉತ್ಪಾದನೆ ಮಾಡಕ್ಕಾಗಲ್ಲ. ಅಂತ ವಾತಾವರಣ, ಅಂತ ಭೂಮಿಯ ಗುಣಮಟ್ಟ ಇರೋದಕ್ಕೋಸ್ಕರವಾಗಿಯೇ 1974 ಇಸ್ವಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಿತ್ತನೆ ಹೊಳೆ ಅಂತ ಘೋಷಣೆ ಮಾಡಿದ್ದು. ಸುಮಾರು 50 ವರ್ಷಗಳಿಂದ ನಾವು ದೇಶಕ್ಕೆ ನಾವು ಕೊಡುಗೆ ಕೊಟ್ಟಿದ್ದೇವೆ. ಆ ಕೊಡುಗೆ ಆಧಾರದಲ್ಲಿ ಆದರೂ ಈ ಕೆಟ್ಟ ಸರ್ಕಾರಗಳು ನಮ್ಮ ಜಮೀನನ್ನ ಎಲ್ಲರ ಜಮೀನು ಬಿಟ್ಟುಕೊಡಬೇಕು. ನಾವು ಕೊಟ್ಟಿರ್ತಕ್ಕಂಥ ಸೇವೆ, ವರ್ಷಕ್ಕೆ 5,000 ಕೋಟಿ ವಿದೇಶಿ ವಿನಿಮಯ ಸಿಗ್ತಾ ಇದೆ ಸರ್ಕಾರಕ್ಕೆ. ನೀವು ಹೇಳ್ತೀರಾ 2451 ಎಕರೆ ಫಲವತ್ತಾದ ಭೂಮಿ, ಕಾರಣಕ್ಕೂ ಸರ್ವೆಗೆ ನಮಗೆ ಬೇಕಾಗಿಲ್ಲ, ನಮ್ಮ ಭೂಮಿ ನಮಗೆ ಬಿಟ್ಟುಕೊಡಿ. ಬೇಕಾಗೂ ಇಲ್ಲ. ನಮ್ಮ ಅಧಿಕಾರಿ ವರ್ಗದವರು, ಸರ್ಕಾರವು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು. ಯಾವ ಭೂಮಿ ತೆಗೆದುಕೋಬೇಕು, ಕೈಗಾರಿಕೆ ಮಾಡಬೇಕು, ಮಾಡಬಾರ್ದು ಅಂತ ಏನೂ ಇಲ್ಲ. ಸೊ ಮತ್ತೆ ಇದೇ ರೀತಿಯ ಹೋರಾಟಗಳು ಮೇ ಬಿ ಬೇರೆ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅಕ್ವಿಸಿಷನ್ ಮಾಡಬಹುದು, ಗೊತ್ತಿಲ್ಲ. ಸೊ KHB ಮಾಡಬಹುದು, ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ಗೆ ಅಕ್ವಿಸಿಷನ್ ಮಾಡಬಹುದು.
ಆಗ ನಮ್ಮ ಬೆಂಬಲ ಹೇಗಿರಬೇಕು? ನಾವು ಹೋಗಿ ಅವ್ರ ಜೊತೆ ಬೆಂಬಲ ಕೊಡಬೇಕಾ ಇಲ್ಲ ಹೇಗೆ? ಇಲ್ಲ, ನಮ್ಮ ತಾಲೂಕಿನಲ್ಲಿ ನಾವು ಸಫರ್ ಆಗಿದ್ದೇವೆ ಅಂದ್ರೆ ನಾವು ಶೋಷಣೆಗೆ ಒಳಪಟ್ಟಿದ್ದೇವೆ. ಆನೇಕಲ್ ತಾಲೂಕಿನ ಎಲ್ಲಾ ಎಲ್ಲಾ ರೈತರು ಮೈಸೂರಮ್ಮನ ದುಡ್ಡಿ ನೋಡಿ, ಕೃಷ್ಣಯ್ಯನ ದುಡ್ಡಿ ನೋಡಿ, ಎಲ್ಲೆಲ್ಲಿ ನಾವು ರೈತರು ಶೋಷಿತರಾಗಿದ್ದೇವೆ ಭೂ ಮಾಲೀಕರಿಂದ, ಸರ್ಕಾರದಿಂದ. ಅದರಿಂದ ನಾವೆಲ್ಲರೂ ನಾವು ಸಪೋರ್ಟ್ ಮಾಡೋಣ, ಅವ್ರ ಸಪೋರ್ಟ್ ನಾವು ತಗೊಳ್ಳೋಣ.